ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎನ್ನುವ ಸೂಚನೆಗಳು. ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದಾಗ ನಿಮಗೆ ಕೆಲವು ವಿಶೇಷ ಚಿಹ್ನೆಗಳು ಸಿಗುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಸ್ನೇಹಿತರೆ, ನೀವು ಪ್ರತಿದಿನ ಬೆಳಗ್ಗೆ ಈ ಚಿಹ್ನೆಗಳನ್ನು ನೋಡಿದರೆ ದೇವರು ನಿಮ್ಮ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂದು ನಾವು ಈ ಚಿಹ್ನೆಗಳನ್ನು ಚರ್ಚಿಸುತ್ತೇವೆ. ದೇವರನ್ನು ಮೆಚ್ಚಿಸಲು ಜನರು ಪೂಜೆ, ಉಪವಾಸ ಮಾಡುತ್ತಾರೆ. ಮುಂಜಾನೆ ಮತ್ತು ಸಂಜೆ ದೀಪಗಳನ್ನು ಹಚ್ಚುವುದರಿಂದ ಹಿಡಿದು ನಾನಾ ವಿಧಿವಿಧಾನಗಳವರೆಗೆ ದೇವರ ಅನುಗ್ರಹ ಪಡೆಯುವುದೇ ಎಲ್ಲರ ಉದ್ದೇಶ. ಆದರೆ ದೇವರು ನಮ್ಮೊಂದಿಗಿದ್ದಾನೆ ಎಂಬುದಕ್ಕೆ ಒಂದು ಚಿಹ್ನೆಯನ್ನು ಸಹ ನೀಡುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ನೀವು ನಿಯಮಿತವಾಗಿ ಪೂಜಿಸಿದಾಗ ದೇವರು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ. ಅದು ನೇರವಾಗಿ ಅಥವಾ ಪರೋಕ್ಷವಾಗಿ. ಅನೇಕ ಬಾರಿ ನೀವು ಅವನ ಉಪಸ್ಥಿತಿಯನ್ನು ಅನುಭವಿಸುತ್ತೀರಿ ಮತ್ತು ಕೆಲವೊಮ್ಮೆ ಅವನನ್ನು ನೋಡಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಕೆಲವೊಮ್ಮೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ, ಆದರೆ ನಿಮ್ಮ ಕೆಲವು ತಪ್ಪುಗಳಿಂದ ಅವನು ಹಿಂದಿರುಗುತ್ತಾನೆ. ಉದಾಹರಣೆಗೆ, ಪೂಜೆಯನ್ನು ಅನಿಯಮಿತವಾಗಿ ಅಥವಾ ಸ್ವಲ್ಪ ಸಮಯದವರೆಗೆ ಮಾಡುವುದು. ಇವೆಲ್ಲವೂ ದೇವರ ಕೋಪಕ್ಕೆ ಕಾರಣವಾಗುತ್ತದೆ. ನಿಮ್ಮ ಕಾರ್ಯಗಳಿಂದಾಗಿರಬಹುದು. ಕೆಲವರು ದಿನನಿತ್ಯ ಪೂಜೆ ಮಾಡಿದರೂ ದೇವರ ಸಾನ್ನಿಧ್ಯವನ್ನು ಏಕೆ ಅನುಭವಿಸುವುದಿಲ್ಲ ಎಂದು ಭಾವಿಸುತ್ತಾರೆ, ಆದರೆ ಇದು ಅವರ ಕಾರ್ಯಗಳ ಫಲಿತಾಂಶವಾಗಿದೆ. ಆದ್ದರಿಂದ ನಾವು ಗಮನ ಹರಿಸಬೇಕು. ದೇವರನ್ನು ಸಂತೋಷಪಡಿಸಲು ನಮ್ಮ ಕೆಲಸ ಸರಿಯಾಗಿರಬೇಕು ಮತ್ತು ನಿಯಮಿತವಾಗಿರಬೇಕು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಂದು ಈ ವಿಡಿಯೋದಲ್ಲಿ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಹೇಗೆ ಗುರುತಿಸುವುದು ಎಂದು ತಿಳಿಸುತ್ತೇವೆ. ಹಾಗಾದರೆ ದೇವರು ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಹೇಳುವ ಆ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಬ್ರಹ್ಮಮುಹೂರ್ತದಲ್ಲಿ ಬರುವ ಕನಸುಗಳು. ಬ್ರಹ್ಮಮುಹೂರ್ತವು ರಾತ್ರಿಯ ಅಂತ್ಯ ಮತ್ತು ಬೆಳಗಿನ ಆರಂಭದ ನಡುವೆ ಸಮಯವಿರುವ ಸಮಯವಾಗಿದೆ. ಈ ಸಮಯವನ್ನು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕವಾಗಿ ಶಕ್ತಿಯುತವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ಈ ಸಮಯದಲ್ಲಿ ನಿಮ್ಮ ನಿದ್ರೆ ಸ್ವಯಂಚಾಲಿತವಾಗಿ ತೆರೆದರೆ ಅದು ಪ್ರಮುಖ ಚಿಹ್ನೆಯಾಗಿರಬಹುದು. ನಿಮಗೆ ಬ್ರಹ್ಮಮುಹೂರ್ತದಲ್ಲಿ ಕನಸುಗಳಿದ್ದರೆ, ವಿಶೇಷವಾಗಿ ನೀವು ದೇವಾಲಯದಲ್ಲಿ ಪೂಜೆ ಮಾಡುವ ಮಂತ್ರಗಳನ್ನು ಪಠಿಸುವಂತಹ ಕನಸುಗಳನ್ನು ಹೊಂದಿದ್ದರೆ, ಈ ಕನಸುಗಳು ಸಹ ದೈವಿಕ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ದೇವರು ತನ್ನ ಅಸ್ತಿತ್ವವನ್ನು ಅನುಭವಿಸುತ್ತಿದ್ದಾನೆ ಎಂದು ಅರ್ಥೈಸಬಹುದು. ಶಂಖದ ಶಬ್ದದ ಮಹತ್ವ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ವಿಶೇಷ ಸ್ಥಾನವಿದೆ. ಶಂಖದ ಶಬ್ದವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವುದೇ ಶುಭ ಸಂದರ್ಭದಲ್ಲಿ ಅಥವಾ ಪೂಜೆಯಲ್ಲಿ ಶಂಖವನ್ನು ಊದುವುದು ಅವಶ್ಯಕ. ಮುಂಜಾನೆ ಎದ್ದ ನಂತರ ಶಂಖದ ಶಬ್ದ ಕೇಳಿದರೆ ಅದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಂಖದ ಶಬ್ದವನ್ನು ಕೇಳುವುದು ಈ ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಮತ್ತು ಸಮೃದ್ಧಿಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯ ಚಿಹ್ನೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದಾಗ ನೀವು ಕೆಟ್ಟ ವಾಸನೆ ಅಥವಾ ಭಾರವನ್ನು ಅನುಭವಿಸಬಹುದು. ಆದರೆ ದೇವತೆಗಳು ನೆಲೆಸಿದಾಗ ಮತ್ತು ಧನಾತ್ಮಕ ಶಕ್ತಿಯ ಹರಿವು ಇದ್ದಾಗ ನೀವು ಈ ಅನನ್ಯ ಮತ್ತು ಸಿಹಿ ಪರಿಮಳವನ್ನು ಅನುಭವಿಸುತ್ತೀರಿ. ಈ ಸುಗಂಧವು ತುಂಬ ಸುಂದರ ಮತ್ತು ಆಕರ್ಷಕವಾಗಿದೆ. ಅದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆಕರ್ಷಿಸುತ್ತದೆ ಮತ್ತು ನೀವು ಅದ್ಭುತವಾದ ಶಾಂತಿಯನ್ನು ಅನುಭವಿಸುವಂತೆ ಮಾಡುತ್ತದೆ. ಪೂಜೆಯ ಸಮಯದಲ್ಲಿ ಬರುವ ಜೀವಿಗಳು ಮತ್ತು ಭಿಕ್ಷುಕರ ಧಾರ್ಮಿಕ ಪ್ರಾಮುಖ್ಯತೆ. ನೀವು ಪೂಜೆಗೆ ಕುಳಿತಾಗ ಮತ್ತು ಅದೇ ಸಮಯದಲ್ಲಿ ನಾಯಿ, ಬೆಕ್ಕು, ಹಸು ಅಥವಾ ಸನ್ಯಾಸಿಗಳಂತಹ ಯಾವುದೇ ಜೀವಿ ನಿಮ್ಮ ಬಾಗಿಲಿಗೆ ಬಂದರೆ ಆಗ ಅದು ಪ್ರಮುಖ ಸಂಕೇತವಾಗಿದೆ. ಈ ಘಟನೆಯ ವಾರದಲ್ಲಿ 3-4 ಬಾರಿ ನಿರಂತರವಾಗಿ ನಡೆಯುತ್ತಿದ್ದರೆ ಮತ್ತು ವಿಶೇಷವಾಗಿ ಅವು ನಿಮ್ಮ ಪೂಜೆಯ ಸಮಯದಲ್ಲಿ ಬಂದರೆ ಇದು ದೇವರ ಆಗಮನದ ಸಂಕೇತವೆಂದು ಅರ್ಥ ಮಾಡಿಕೊಳ್ಳಿ. ಹಸುವನ್ನು ತಾಯಿಯ ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ನಾಯಿ ಭೈರವ ಭಾವನ ಸಂಕೇತವಾಗಿದೆ. ಹಾಗೆ ಯಾವುದೇ ಜೀವಿ ಅಥವಾ ಭಿಕ್ಷುಕ ಬಂದರೂ ಅವನು ಯಾವುದಾದರೂ ರೂಪದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ದೇವರ ಪ್ರತಿನಿಧಿಯಾಗಿದ್ದಾನೆ.
ದೇವರು ತನ್ನ ನೈಜ ರೂಪದಲ್ಲಿ ನಿಮಗೆ ಗೋಚರಿಸುವುದಿಲ್ಲ, ಆದರೆ ದೇವರಿಗೆ ಸಮಾನವೆಂದು ಪರಿಗಣಿಸುವ ಕೆಲವು ಜನರು ಮತ್ತು ಜೀವಿಗಳಿವೆ. ನಿಮ್ಮ ಬಾಗಿಲಿಗೆ ಈ ಜೀವಿಗಳು ಮತ್ತು ವ್ಯಕ್ತಿಗಳ ಆಗಮನವು ದೇವರು ನಿಮ್ಮ ಬಾಗಿಲನ್ನು ಬಡಿಯುತ್ತಿರುವ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಅಂತಹ ಜೀವಿಗಳನ್ನು ಅಥವಾ ವಿಹಾರ ನೌಕೆಗಳನ್ನು ನಾವು ಎಂದಿಗೂ ನಮ್ಮ ಬಾಗಿಲಿನಿಂದ ಓಡಿಸಬಾರದು. ಬದಲಾಗಿ ನಾವು ಅವರನ್ನು ಗೌರವಿಸಬೇಕು ಮತ್ತು ಅವರಿಗೆ ಆಹಾರವನ್ನು ನೀಡಬೇಕು. ದೊಡ್ಡ ದಾನವನ್ನು ಆಹಾರ ಮತ್ತು ನೀರು ಎಂದು ಪರಿಗಣಿಸಲಾಗುತ್ತದೆ. ನೀವು ಅವರಿಗೆ ಆಹಾರ ಮತ್ತು ನೀರನ್ನು ನೀಡುವ ಮೂಲಕ ಅವರನ್ನು ತೃಪ್ತಿಪಡಿಸಿದಾಗ ನೀವು ದೇವರ ಸೇವೆ ಮಾಡುತ್ತಿದ್ದೀರಿ. ಅತಿಥಿಯ ಆಗಮನ. ಪೂಜಾ ಸಮಯದಲ್ಲಿ ನೀವು ಮನೆಗೆ ಅತಿಥಿಗಳು ಬಂದರೆ ಅದು ದೇವರ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಅತಿಥಿಯು ನಿಮಗಾಗಿ ಉಡುಗೊರೆಯನ್ನು ತಂದರೆ ಅದು ನಿಮ್ಮ ಪೂಜೆಯನ್ನು ದೇವರು ಒಪ್ಪಿಕೊಂಡಿದ್ದಾನೆ ಎಂಬ ಸ್ಪಷ್ಟ ಸಂಕೇತವಾಗಿದೆ. ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವರ ವಿಗ್ರಹವನ್ನು ನೋಡುವುದು. ರಾತ್ರಿ ನಿದ್ರೆಯ ಸಮಯದಲ್ಲಿ ನೀವು ಪದೇ ಪದೇ ಕನಸುಗಳನ್ನು ಕಂಡರೆ ಅದರಲ್ಲಿ ನೀವು ದೇವಸ್ಥಾನ, ದೇವರ ವಿಗ್ರಹ ಅಥವಾ ಅವನ ಚಿತ್ರವನ್ನು ನೋಡಿದರೆ ಅದು ದೇವರ ಕೃಪೆ ನಿಮ್ಮ ಮೇಲಿದೆ ಎಂಬುದರ ಸಂಕೇತವಾಗಿದೆ. ಈ ಕನಸುಗಳು ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮತ್ತು ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ ಎಂದು ತೋರಿಸುತ್ತದೆ. ದೈವಿಕ ಶಕ್ತಿಯ ನಿರ್ಧಾರಗಳು ಮತ್ತು ಆಶೀರ್ವಾದಗಳಲ್ಲಿ ಅನುಮಾನ. ಕೆಲವೊಮ್ಮೆ ನೀವು ಏನನ್ನಾದರೂ ತೆಗೆದುಕೊಳ್ಳಲು ಒಂದು ಹೆಜ್ಜೆ ಇಡುತ್ತೀರಿ, ಆದರೆ ಅದೇ ಸಮಯದಲ್ಲಿ ಆ ನಿರ್ಧಾರದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನುಮಾನವಿದೆ. ಎಲ್ಲವೂ ಸರಿಯಾಗಿದ್ದರೂ ಸಹ ಸಂದೇಹ ಉಂಟಾಗುತ್ತದೆ, ಆದರೆ ಕೆಲವು ಆಂತರಿಕ ಧ್ವನಿಯು ನಿಮ್ಮನ್ನು ತಡೆಯುತ್ತದೆ. ಇದು ಸಂಕೇತವಾಗಿದೆ. ನಿಮ್ಮೊಂದಿಗೆ ಕೆಲವು ದೈವಿಕ ಶಕ್ತಿ ಇದೆ. ಅದು ನಿಮ್ಮನ್ನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ ಮತ್ತು ನಿಮ್ಮನ್ನು ರಕ್ಷಿಸುತ್ತದೆ. ಈ ಆಶೀರ್ವಾದವು ನಿಮ್ಮ ಜೀವನವನ್ನು ಸುರಕ್ಷಿತವಾಗಿ ಮತ್ತು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೇವರ ಅನುಗ್ರಹದ ಚಿಹ್ನೆಗಳು. ಯಾರ ಮೇಲೆ ದೇವರ ವಿಶೇಷ ಕೃಪೆ ಇದೆಯೋ ಅವರು ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಅವರಿಗೆ ಎಲ್ಲೆಡೆ ಗೌರವ ಸಿಗುತ್ತದೆ. ಅವರ ಶ್ರಮ ಕಡಿಮೆಯಾದರೂ ಹೆಚ್ಚಾದರೂ ಯಶಸ್ಸು ಅವರ ಪಾದಗಳಿಗೆ ಮುಕ್ಕುತ್ತಿರುತ್ತದೆ. ಎಲ್ಲ ರೀತಿಯ ತೊಂದರೆಗಳು ಮತ್ತು ತೊಂದರೆಗಳಿಂದ ಅವರನ್ನು ರಕ್ಷಿಸುತ್ತಾನೆ ಎಂಬುದು ದೇವರ ಕೃಪೆಯ ಸಂಕೇತವಾಗಿದೆ. ಯಾರೊಂದಿಗೆ ದೇವರು ಸಂತೋಷಪಡುತ್ತಾರೋ ಅವರು ಜೀವನದ ಪ್ರತಿಯೊಂದು ಸವಾಲನ್ನು ಆತ್ಮವಿಶ್ವಾಸದಿಂದ ಸುಲಭವಾಗಿ ದಾಟುತ್ತಾರೆ ಮತ್ತು ಅವರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅಧಿಕಾರವನ್ನು ಅನುಭವಿಸುತ್ತಾರೆ. ಗೂಬೆಯನ್ನು ನೋಡುವ ಮಂಗಳಕರ ಚಿಹ್ನೆ. ಹಿಂದೂ ಧರ್ಮದಲ್ಲಿ ಗೂಬೆಗೆ ಪವಿತ್ರ ಮತ್ತು ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ಅದನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ಗೂಬೆಯನ್ನು ನೋಡುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿದೆ. ನೀವು ಇದ್ದಕ್ಕಿದ್ದಂತೆ ಎಲ್ಲೋ ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ನಿಮ್ಮ ಮನೆಗೆ ಭೇಟಿ ನೀಡಲಿದ್ದಾಳೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಶುಭ ಸಂದೇಶವು ಜೀವನದಲ್ಲಿ ಸಮೃದ್ಧಿ ಮತ್ತು ಅದೃಷ್ಟದ ಆಗಮನದ ಸಂಕೇತವಾಗಿದೆ. ಆದ್ದರಿಂದ ಗೂಬೆಯನ್ನು ನೋಡುವುದು ಅತ್ಯಂತ ಮಂಗಳಕರ ಘಟನೆ ಎಂದು ಪರಿಗಣಿಸಲಾಗಿದೆ. ಮುಂಜಾನೆ ಸ್ನಾನ ಮುಗಿಸಿ ತಯಾರಾದಾಗಲೆಲ್ಲ ದೇವಾನುದೇವತೆಗಳ ದಿವ್ಯವಾದ ಸುಗಂಧವು ವಿಶೇಷವಾದ ಪರಿಮಳವನ್ನು ಅನುಭವಿಸುತ್ತದೆ. ಈ ರೀತಿಯ ಪರಿಮಳವನ್ನು ಅನುಭವಿಸಲಾಗುತ್ತದೆ. ಈ ಸುಗಂಧವು ವಿಭಿನ್ನ ಮತ್ತು ವಿಶಿಷ್ಟವಾದದ್ದು. ಅದು ನಿಮಗೆ ಮಾತ್ರ ಅನಿಸುತ್ತದೆ. ಮನೆಯ ಇತರ ಯಾವ ಸದಸ್ಯರಿಗೂ ಅದನ್ನು ಅನುಭವಿಸುವುದಿಲ್ಲ. ಈ ಸುಗಂಧವು ಯಾವುದೇ ಸುಗಂಧ ದ್ರವ್ಯ, ಅಗರಬತ್ತಿ ಅಥವಾ ಯಾವುದೇ ಸಾಮಾನ್ಯ ವಸ್ತುಗಳಲ್ಲ. ಬದಲಿಗೆ ಇದು ನಿಮ್ಮ ದೇವಸ್ಥಾನ ಅಥವಾ ಪೂಜಾ ಸ್ಥಳದಿಂದ ನೇರವಾಗಿ ಬರುವ ವಿಚಿತ್ರವಾದ ಸಿಹಿ ವಾಸನೆಯಾಗಿದೆ. ನಿಮ್ಮ ಮನೆಯ ದೇವಸ್ಥಾನ ಅಥವಾ ಪೂಜಾ ಸ್ಥಳದ ಹತ್ತಿರ ಹೋದಂತೆ ಈ ಪರಿಮಳವು ಹೆಚ್ಚು ತೀವ್ರವಾಗುತ್ತದೆ. ಈ ಸುಗಂಧವು ಯಾವುದೇ ಸಾಮಾನ್ಯ ಸುಗಂಧಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ, ಏಕೆಂದರೆ ಇದು ದೇವರು ಮತ್ತು ದೇವತೆಗಳ ಉಪಸ್ಥಿತಿಯ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಈಗ ದೇವರು ನೆಲೆಸಿದ್ದಾನೆ ಎಂದರ್ಥ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸಿದಾಗ ಅಲ್ಲಿನ ಜನರ ಜೀವನಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತದೆ. ಅಂತಹ ಮನೆಗಳಲ್ಲಿ ಜನರು ಹಸಿವು ಕಡಿಮೆಯಾಗುತ್ತದೆ ಮತ್ತು ಕಡಿಮೆ ಆಹಾರದಲ್ಲಿಯೂ ಅವರು ತೃಪ್ತಿಯನ್ನು ಪಡೆಯುತ್ತಾರೆ. ಲಕ್ಷ್ಮೀ ದೇವಿಯು ಆಶೀರ್ವಾದವನ್ನು ಪಡೆದ ನಂತರ ಆ ಮನೆಯ ಜನರು ಕೂಡ ಅಮಲು ಮತ್ತು ಮಾಂಸಾಹಾರದಿಂದ ದೂರವಿರಲು ಪ್ರಾರಂಭಿಸುತ್ತಾರೆ. ಮನೆಯಲ್ಲಿ ಪರಿಶುದ್ಧತೆ ಮತ್ತು ಸಾತ್ವಿಕತೆ ನೆಲೆಸಿದೆ ಎಂಬುದರ ಸಂಕೇತವಾಗಿದೆ. ಇದು ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಶಾಂತಿಯನ್ನು ತರುತ್ತದೆ. ನೀಲಕಂಠ ಪಕ್ಷಿಯನ್ನು ನೋಡುವುದು. ಸತತ 3
ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿಯನ್ನು ಕಂಡರೆ ಅದು ಮನೆಯಲ್ಲಿ ಶುದ್ಧತೆ ಮತ್ತು ಸಾತ್ವಿಕತೆ ನೆಲೆಸಿದೆ ಎಂಬುದರ ಸಂಕೇತವಾಗಿದೆ. ಅದು ಗೋಚರಿಸಿದರೆ ಅದು ಮಹಾದೇವನ ಕೃಪೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಮತ್ತು ನಿಮ್ಮ ದೊಡ್ಡ ಆಸೆಗಳಲ್ಲಿ ಒಂದನ್ನು ಶೀಘ್ರದಲ್ಲೇ ಪೂರೈಸುವ ಸಂಕೇತವಾಗಿದೆ. ಬಿಳಿ ಹಸುವಿನ ಶುಭ ಚಿಹ್ನೆಯು ನಿಮ್ಮ ಮನೆಯ ಮುಂದೆ ಆಗಾಗ್ಗೆ ಬಿಳಿ ಹಸು ಬರಲು ಪ್ರಾರಂಭಿಸಿದರೆ ಅಥವಾ ಕೆಲವು ದಿನ ಅದು ತನ್ನ ಕರುವಿಗೆ ಆಹಾರವನ್ನು ನೀಡುವುದನ್ನು ನೋಡಿದರೆ ಅದು ನಿಮ್ಮ ಮೇಲೆ ದೇವತೆಗಳ ವಿಶೇಷ ಆಶೀರ್ವಾದದ ಸಂಕೇತವಾಗಿದೆ. ನಿಮ್ಮ ಪೂಜೆ ಮತ್ತು ಪ್ರಾರ್ಥನೆಗಳು ಯಶಸ್ವಿಯಾಗುತ್ತಿದೆ ಎಂದರ್ಥ. ಗೂಡು ಕಟ್ಟುವ ಹಕ್ಕಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಸುತ್ತಲೂ ಗೂಡು ಕಟ್ಟಿದರೆ ಅದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಆರಾಧನೆ ಯಶಸ್ವಿಯಾಗಿದೆ ಎಂಬುದಕ್ಕೆ ಇದು ಸಾಕ್ಷಿ. ಪಕ್ಷಿಗಳು ಮತ್ತು ಅವುಗಳ ಮಕ್ಕಳಿಗೆ ಎಂದಿಗೂ ತೊಂದರೆಯಾಗಬಾರದು. ಬದಲಿಗೆ ಅವುಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಭಾವನಾತ್ಮಕ ಆರಾಧನೆಯ ಚಿಹ್ನೆ. ನೀವು ಪೂಜೆ ಮಾಡುವಾಗ ತುಂಬ ಭಾವುಕರಾಗಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಶೀಘ್ರದಲ್ಲಿ ಪೂರೈಸಲಿದ್ದಾನೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ದೀಪದ ಜ್ವಾಲೆಯು ಪ್ರಕಾಶಮಾನವಾಗುವುದು. ಪೂಜೆಯ ಸಮಯದಲ್ಲಿ ಬೆಳಗಿದ ದೀಪದ ಜ್ವಾಲೆಯು ಇದ್ದಕ್ಕಿದ್ದಂತೆ ಉರಿಯಲು ಪ್ರಾರಂಭಿಸಿದರೆ ಅದು ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎಂಬುದರ ಸಂಕೇತವಾಗಿದೆ. ಇದು ದೇವರ ಅನುಗ್ರಹದ ಸಂದೇಶವಾಗಿದೆ. ಇದರಿಂದಾಗಿ ನಿಮ್ಮ ದುಃಖದ ದಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ. ಹೂಗಳು ಮತ್ತು ಹೂಮಾಲೆಗಳು ಬೀಳುವುದು. ಪೂಜೆಯ ಸಮಯದಲ್ಲಿ ದೇವರ ವಿಗ್ರಹ ಅಥವಾ ಪ್ರತಿಮೆಯಿಂದ ಯಾವುದೇ ಹೂವು ಅಥವಾ ಹಾರವು ನಿಮ್ಮ ಬಳಿ ಬಿದ್ದರೆ ಅದು ತುಂಬ ಮಂಗಳಕರ ಸಂಕೇತವಾಗಿದೆ. ನಿಮ್ಮ ಆರಾಧನೆಯು ಯಶಸ್ವಿಯಾಗಲಿದೆ ಎಂದು ಇದು ಸೂಚಿಸುತ್ತದೆ. ದೇವರ ಅನುಗ್ರಹ ನಿಮ್ಮ ಮೇಲಿದೆ ಮತ್ತು ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರಲಿದೆ ಎಂದು ನೀವು ಪಡೆಯುತ್ತೀರಿ. ಆರೋಗ್ಯವಂತ ದೇಹವು ಆರೋಗ್ಯವಾಗಿರುವ ಜನರ ಮೇಲೆ ದೇವರ ವಿಶೇಷ ಕೃಪೆ ಇರುತ್ತದೆ. ಉತ್ತಮ ಆರೋಗ್ಯವು ನಿಮ್ಮ ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವುದು ಮಾತ್ರವಲ್ಲದೆ ಆರ್ಥಿಕ ನಷ್ಟದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ನೀವು ಆರೋಗ್ಯವಂತರಾಗಿದ್ದರೆ ನಿಮ್ಮನ್ನು ನೀವು ಅದೃಷ್ಟವಂತರು ಎಂದು ಪರಿಗಣಿಸಲೇಬೇಕು. ಉತ್ತಮ ಜೀವನ ಸಂಗಾತಿ. ನಿಮಗೆ ಜೀವನದಲ್ಲಿ ಉತ್ತಮ ಜೀವನ ಸಂಗಾತಿ ಸಿಕ್ಕಿದ್ದರೆ ಇದು ಕೂಡ ದೇವರ ಕೃಪೆ ಫಲವೇ. ಉತ್ತಮ ಜೀವನ ಸಂಗಾತಿಯು ನಿಮ್ಮ ಜೀವನವನ್ನು ಸಂತೋಷಪಡಿಸಬಹುದು. ಆದರೆ ಜೀವನ ಸಂಗಾತಿಯು ಸಹಕರಿಸದಿದ್ದರೆ ನಂತರ ಜೀವನವು ಜಗಳಗಳು ಮತ್ತು ತೊಂದರೆಗಳಲ್ಲಿ ಕಳೆಯಬಹುದು. ವಿಧೇಯ ಮಗು. ಒಬ್ಬ ವ್ಯಕ್ತಿಯ ಮಗು ವಿಧೇಯನಾಗಿದ್ದರೆ ಇದು ದೇವರ ಕೃಪೆ. ಇವು ಹೌದು. ಇಂದಿನ ಯುಗಗಳಲ್ಲಿ ಹೆಚ್ಚಿನ ಜನರು ತಮ್ಮ ಮಕ್ಕಳ ಕಾರಣದಿಂದಾಗಿ ಅತೃಪ್ತರಾಗಿದ್ದಾರೆ. ಆಶೀರ್ವಾದ ಅಥವಾ ಅದೃಷ್ಟದ ಹಠಾತ್ ಅನುಭವವನ್ನು ನೀವು ಯಾವುದೇ ಪ್ರಯತ್ನವಿಲ್ಲದೆ ಇದ್ದಕ್ಕಿದ್ದಂತೆ ಯಾವುದೇ ಅದೃಷ್ಟವನ್ನು ಅನುಭವಿಸದೆ ಕಷ್ಟದ ಪರಿಸ್ಥಿತಿಯಿಂದ ಹೊರಬರುವುದು ಅಥವಾ ಸಮಸ್ಯೆಯು ಸ್ವಯಂಚಾಲಿತವಾಗಿ ಪರಿಹರಿಸಲ್ಪಡುತ್ತದೆ. ಆಗ ಅದನ್ನು ದೇವರ ಕೃಪೆಯ ಸಂಕೇತವೆಂದು ಪರಿಗಣಿಸಬಹುದು. ದೇವರು ನಿಮ್ಮೊಂದಿಗಿದ್ದಾನೆ ಎಂದು, ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದಾನೆ ಎಂದು ಈ ಚಿಹ್ನೆಯು ಹೇಳುತ್ತದೆ. ಮನಃಶಾಂತಿ. ಕೋಪದ ಮೇಲೆ ಹಿಡಿತ ಹೊಂದಿರುವ ಮನಸ್ಸು ಶಾಂತವಾಗಿದ್ದು ಯಾವುದೇ ಸಂದರ್ಭವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ಸಮಸ್ಯೆಗಳನ್ನು ಸಹಜವಾಗಿ ಎದುರಿಸಬಹುದು. ಅಂಥವರಿಗೆ ದೇವರ ಆಶೀರ್ವಾದ ಇರುತ್ತದೆ. ಈ ಗುಣ ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ. ಇದು ಯಾವುದೇ ರೀತಿಯ ಕಾಯಿಲೆಯ ತಕ್ಷಣದ ಚೇತರಿಕೆಯ ಸಂಕೇತವಾಗಿದೆ. ನೀವು ದೀರ್ಘಕಾಲದವರೆಗೆ ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ಇದನ್ನು ದೇವರ ಉಪಸ್ಥಿತಿಯ ಪ್ರಮುಖ ಸಂಕೇತವೆಂದು ಪರಿಗಣಿಸಬಹುದು. ದೇವರು ನಿಮ್ಮ ಮನೆಯಲ್ಲಿದ್ದಾಗ ಅವನು ನಿಮಗೆ ಮಾನಸಿಕ ಮಾತ್ರವಲ್ಲದೆ ದೈಹಿಕ ಆರೋಗ್ಯವನ್ನು ಒದಗಿಸುತ್ತಾನೆ. ನಕಾರಾತ್ಮಕತೆಯ ಅಂತ್ಯ ಮತ್ತು ಸಕಾರಾತ್ಮಕ ಚಿಂತನೆಯ ಸ್ಫೂರ್ತಿ ಸಂಬಂಧದಲ್ಲಿ ಬಿರುಕು ಅಥವಾ ಮಾನಸಿಕ ಒತ್ತಡದಂತಹ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯು ಕೆಲವು ವಿಧಾನಗಳ ಮೂಲಕ ಇದ್ದಕ್ಕಿದ್ದಂತೆ ಕೊನೆಗೊಂಡಾಗ ಅದನ್ನು ದೇವರ ಅನುಗ್ರಹದ ಸಂಕೇತವೆಂದು ಪರಿಗಣಿಸಬಹುದು. ಅಲ್ಲದೆ ನೀವು ನಿರಾಶೆಗೊಂಡಾಗ ಮತ್ತು ಇದ್ದಕ್ಕಿದ್ದಂತೆ ನೀವು ಸ್ಫೂರ್ತಿದಾಯಕ ವ್ಯಕ್ತಿಯಿಂದ ಸಕಾರಾತ್ಮಕ ಆಲೋಚನೆಗಳು ಮತ್ತು ಮಾರ್ಗದರ್ಶನವನ್ನು ಪಡೆದಾಗ ಇದು ದೇವರ ಸಕ್ರಿಯ ಉಪಸ್ಥಿತಿಯ ಸಂಕೇತವಾಗಿದೆ. ಇದು ಅವರ ಪ್ರೇರಣೆಯಾಗಿದ್ದು ಅದು ನಿಮ್ಮ ಗುರಿಗಳತ್ತ ಮುಂದುವರಿಯಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸಹಾನುಭೂತಿ ಮತ್ತು ದಯೆಯ ಹಠಾತ್ ಅನುಭವ. ಯಾರನ್ನಾದರೂ ನೋಡಿದ ನಂತರ ನೀವು ಇದ್ದಕ್ಕಿದ್ದಂತೆ ಸಹಾನುಭೂತಿಯನ್ನು ಅನುಭವಿಸಿದಾಗ ಅಥವಾ ಯಾರಿಗಾದರೂ ಸಹಾಯ ಮಾಡಲು ಅನಿಸಿದರೆ ಇದು ದೇವರ ಕೃಪೆಯ ಸಂಕೇತವೂ ಆಗಿರಬಹುದು. ದೇವರು ನಿಮ್ಮ ಮೂಲಕ ಮಾನವೀಯತೆಯ ಸೇವೆ ಮಾಡುತ್ತಿದ್ದಾನೆ ಎಂದು ಈ ಚಿಹ್ನೆ ತೋರಿಸುತ್ತದೆ.
ದೇವಸ್ಥಾನ ಅಥವಾ ಪೂಜಾ ಸ್ಥಳದ ಕಡೆಗೆ ಆಕರ್ಷಿತರಾಗುವುದು ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗಬೇಕೆಂದು ಅನಿಸುತ್ತದೆಯೋ ಅಥವಾ ಪೂಜಿಸುವ ಬಲವಾದ ಬಯಕೆಯನ್ನು ಹೊಂದಿರುವಾಗ ಇದು ದೇವರ ಉಪಸ್ಥಿತಿಯ ಸಂಕೇತವೂ ಆಗಿರಬಹುದು. ದೇವರು ನಿಮ್ಮನ್ನು ತನ್ನ ಬಳಿಗೆ ಕರೆಯುತ್ತಿದ್ದಾನೆ ಮತ್ತು ನಿಮ್ಮ ಭಕ್ತಿ ಬೇಕು ಎಂದು ಈ ಚಿಹ್ನೆಯು ಹೇಳುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಎಂದು ನಾವು ಭಾವಿಸುತ್ತೇವೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ನಾವು ಬಯಸುತ್ತೇವೆ. ಧನ್ಯವಾದಗಳು.